ಬೆಂಗಳೂರು ನಗರವನ್ನ ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿದ್ರಿ ಕಾಂಗ್ರೆಸ್ ಅವರು. ಅದು ಪಾರ್ಟ್ 1, ಇದು ಪಾರ್ಟ್ 2. ಬ್ರ್ಯಾಂಡ್ ಬೆಂಗಳೂರು ಪಾರ್ಟ್ 2, ಅದು ಪಾರ್ಟ್ 1. ಅದು ನಾವ್ ಯಾಕ್ರಿ ಬೆಂಗಳೂರನ್ನ ಸಿಂಗಾಪುರ ಮಾಡಬೇಕು? ನಾಡಪ್ರಭು ಕೆಂಪೇಗೌಡರು ಒಂದು ದೂರದೃಷ್ಟಿ ಇಟ್ಕೊಂಡು ಈ ನಗರವನ್ನ ಕಟ್ಟು ಬೆಳೆಸಿದ್ದು. ಬೆಂಗಳೂರು ಇಡೀ ವಿಶ್ವದಲ್ಲೇ ನಾವು ಬೆಂಗಳೂರು ತರ ಆಗ್ಬೇಕು ಅಂತ ವಿಶ್ವ ಚರ್ಚೆ ಮಾಡ್ಬೇಕನ್ರಿ. ನಾವ್ಯಾಕೆ ಸಿಂಗಾಪುರಕ್ಕೆ ಕಂಪೇರ್ ಮಾಡ್ಕೋಬೇಕು? ಯಾವ ಸಿಂಗಾಪುರ ಮಾಡಿದ್ರಿ ನೀವು? ಎಲ್ಲ ಸಾಕಷ್ಟು ವಿಚಾರಗಳಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಸೋಮವಾರದಿಂದ ಈಗಾಗಲೇ ಬಡ್ಜೆಟ್ ನ ಸೆಷನ್ ನ ಕರೆದಿದ್ದಾರೆ. ಬಡ್ಜೆಟ್ ನ ಮಂಡನೆ ಮಾಡ್ತಕ್ಕಂಥದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮುಂದಾಗಿದ್ದಾರೆ. ಆದ್ರೆ ಅಂತಿಮವಾಗಿ ನಂದು ಒಂದೇ ಪ್ರಶ್ನೆ, ಈ 5 ಗ್ಯಾರಂಟಿಗಳು ವಿರೋಧ ಪಕ್ಷದವ್ರು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ನೀವು ಕೊಟ್ಟಂತ ಕಮಿಟ್ಮೆಂಟು. ಈ 5 ಗ್ಯಾರಂಟಿಗಳು ಯಾವಾಗ 30 ದಿನವೋ, ಈ ಫೆಬ್ರವರಿ ತಿಂಗಳು 28 ದಿನವೋ 31 ದಿನವೋ ಕ್ಯಾಲೆಂಡರ್ ತೆಗೆದು ದಯಮಾಡಿ ಆ ಕ್ಯಾಲೆಂಡರ್ನಲ್ಲಿ ಒಂದು ಡೇಟ್ನ ನೀವೇ ನಿಗದಿ ಮಾಡಿ. ನಾವ್ಯಾರು ಕೇಳಲಿಕ್ಕಿಲ್ಲ. ಯಾವ ಡೇಟ್ಗೆ ಆಗ್ತೀರಾ ಅಂತ ನಮಗೆ ಗೊತ್ತಿಲ್ಲ, ಅದು ನಿಮಗೆ ಗೊತ್ತಿರ್ಬೇಕು. ಸರ್ಕಾರ ನಡೆಸ್ತಾ ಇರೋರು ನಿಮ್ಗೆ ಯಾವ ರೀತಿ ದುಡ್ಡು ಹೊಂದಿಸ್ತೀರಿ, ಯಾವಾಗ ದುಡ್ಡು ಹೊಂದಿಸ್ಲಿಕ್ಕೆ ಆಗ್ತದೆ ಅಂತಕ್ಕಂಥ ಪರಿಜ್ಞಾನ ನಿಮ್ಗಿರ್ಬೇಕು, ನಮಗಿಲ್ಲ, ನಮಗೆ ಗೊತ್ತಿಲ್ಲ. ಇದು ಏನಾಗ್ಬಿಟ್ಟಿದೆ, ಚುನಾವಣೆ ಬಹುಶಃ ಗೊತ್ತಿಲ್ಲ. ಈ ZPTP ಚುನಾವಣೆ ಯಾವಾಗ ಕರೀತಾರ ಗೊತ್ತಿಲ್ವಲ್ಲಣ್ಣ ಅಂತ ನಾವು ಅಂದ್ಕೊಂಡಿದೀವಿ. ಆಶಾದಾಯಕವಾಗಿ ನಾವು ಮೇ ಜೂನ್ಗಾದ್ರೂ ನಡೀಲಿ ಅಂತಕ್ಕಂಥದ್ದು ನಾವು ಭಾವಿಸಿದೀವಿ. ಆದ್ರೆ ಪರಿಸ್ಥಿತಿಗಳು ಹಂಗಿದ್ದಂಗೆ ಇಲ್ಲ. ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಪಾಪ ಏನಾಗಿದೆ, ಒಬ್ರಿಗೊಬ್ರು ಬಹಳ ಆತ್ಮೀಯತೆ ಜಾಸ್ತಿ ಇದೆಯಲ್ಲ. ಇದು ಏನಾಗ್ಬಿಟ್ಟಿದೆ, ಜನಗಳಿಗೂ ತಲೆನಲ್ಲಿ ಯಾವ್ದಾದ್ರು ಚುನಾವಣೆ ಬಂದ್ರೆ ಸಾಕಪ್ಪ. ಕೊನೆಗೆ ಕೊಟ್ಟಿರ್ತಕ್ಕಂಥ ಮಾತು ಕಾಂಗ್ರೆಸ್ನವ್ರು ಚುನಾವಣೆ ಸಂದರ್ಭದಲ್ಲಾದ್ರೂ ಉಳಿಸ್ಕೊತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗೋಗಿದೆ. ಮಹಿಳೆಯರ ಸಬಲೀಕರಣ ಮಾಡ್ತೀನಿ ಅಂತ ಬಂದು ಬಹಳ ದೊಡ್ಡ ಘಂಟಾಘೋಷವಾಗಿ ಹೇಳಿಕೆಯನ್ನ ಕೊಟ್ಟಂತ ಕೇಂದ್ರದ ಕಾಂಗ್ರೆಸ್ನ ನಾಯಕಿ ಪ್ರಿಯಾಂಕಾ ಗಾಂಧೀಜಿಯವರು, ರಾಹುಲ್ ಗಾಂಧಿ ಅವರು ಟಕಾಟಕ್ ಟಕಾಟಕ್ ಕಟಾಕಟ್ 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 ಎಲ್ಲ ಕಟ್ಟಾಗಿ ಬರ್ತಾ ಇದೆ. ಅದು ಯಾವಾಗ ಬರೋದು ಗೊತ್ತಿಲ್ಲ. ದಯಮಾಡಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಉತ್ತರ ಕೊಡಬೇಕು. ಇಲ್ಲದೆ ಹೋದ್ರೆ ಜನರ ಪರವಾಗಿ, ನಾಡಿನ 7.5 ಕೋಟಿ ಕನ್ನಡಿಗರ ಪರವಾಗಿ ಅನಿವಾರ್ಯವಾಗಿ ನಾವು ಬೀದಿಗಿಳಿತಕ್ಕಂಥ ಒಂದು ಪರಿಸ್ಥಿತಿಯನ್ನ, ವಾತಾವರಣವನ್ನ ನೀವೇ ನಮ್ಮನ್ನ ದೂಡ್ತೀರಾ ಅಂತಕ್ಕಂಥದ್ದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.